ಹೇ ಡು ಯು ನೋ ಗಾಯ್ಸ್, ಜಪಾನ್ನಲ್ಲಿ ಯಾರೂ 4 ಐಟಮ್ಸ್ ಇರೋ ಸೆಟ್ನ ಗಿಫ್ಟ್ ಆಗಿ ಯಾವುದೇ ಫಂಕ್ಷನಲ್ಲೂ ಕೊಡೋದೇ ಇಲ್ಲ. ಕೊಟ್ಟರು ಅದನ್ನು ಡಿಸ್ರೆಸ್ಪೆಕ್ಟ್ ಅಥವಾ ಕೇರ್ಲೆಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಹಾಸ್ಪಿಟಲ್ನಲ್ಲಿ 4 ನಂಬರ್ ರೂಮ್ನ ಸ್ಕಿಪ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಲೈಕ್ 4 ಬದಲಾಗಿ ಅವರು 3A ಅಂತ ಮೆನ್ಷನ್ ಮಾಡೋದಾಗಿರಲಿ, ಈ ಥರ ಏನಾದರೂ ಅಲ್ಟರ್ನೇಟಿವ್ ಮೆಥಡ್ಸ್ನ ಯೂಸ್ ಮಾಡ್ತಾರೆ. ಇಲ್ಲಾಂದರೆ ಡೈರೆಕ್ಟ್ 3 ರೂಮ್ ನಂಬರ್ ಆದಮೇಲೆ 5 ರೂಮ್ ನಂಬರ್ನ ನೀವು ಕಾಣ್ಬೋದು. ಮತ್ತು ವೆಹಿಕಲ್ ನಂಬರ್ ಪ್ಲೇಟಲ್ಲೂ ಸಹ ಸೇಮ್ 4 ನಂಬರ್ ಇರೋ ನಂಬರ್ ಪ್ಲೇಟ್ಸ್ನ ಅವರು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. 4 ನಂಬರ್ ಕೇಸಲ್ಲೂ ಸೇಮ್. ಮತ್ತು ಲಿಫ್ಟಲ್ಲೂ 4 ನಂಬರ್ ಇರೋ ಯಾವುದೇ ಬಟನ್ಸ್ ಹೆಚ್ಚಿನದಾಗಿ ಕಾಣೋದಕ್ಕೆ ಸಿಗೋದು ಕಡಿಮೆ. ಪಾರ್ಕಿಂಗ್ ಏರಿಯಾದಲ್ಲೂ 4 ನಂಬರ್ನ ಸ್ಕಿಪ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಹೀಗೆ ಆಲ್ಮೋಸ್ಟ್ ಎಲ್ಲ ಏರಿಯಾಸಲ್ಲೂ ಅವ್ರು 4 ನಂಬರ್ನ ಸ್ಕಿಪ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಮತ್ತು ಅಪಾರ್ಟ್ಮೆಂಟಲ್ಲೂ ಸಹ 4th ಫ್ಲೋರ್ನ ತುಂಬ ಕಡಿಮೆ ದರದಲ್ಲಿ ಅವರು ಮಾರ್ತಾರೆ. ಸೊ ನಿಮಗೇನಾದರೂ ಬೈ ಮಾಡಲಿಕ್ಕಿದ್ರೆ 4th ಫ್ಲೋರನ್ನೇ ಬೈ ಮಾಡಿ. ಸೊ ಇದರಿಂದ ನಿಮಗೆ ಲಾಭನೇ ಆಗೋದು. ಮತ್ತು ನೀವೇನಾದರೂ ಯಾರಿಗಾದರೂ 40,000 ಯೆನ್ನನ್ನು ಗಿಫ್ಟಾಗಿ ಕೊಡಬೇಕಂತ ಅಂದ್ಕೊಂಡಿದ್ರೆ ಅದನ್ನು ಈಗಲೇ ಕ್ಯಾನ್ಸಲ್ ಮಾಡಿ. ಬಿಕಾಸ್ ಇದನ್ನು ಅವರು ಒಪ್ಕೊಳ್ಳೋದಿಲ್ಲ. ಮತ್ತು 10,000 ಯೆನ್ನ 4 ನೋಟನ್ನು ಸಹ ಕೊಡೋ ಹಾಗಿಲ್ಲ. ಇದೆಲ್ಲ ನಿಮಗೆ ನೋಡಿದ್ರೆ ಯಾಕೆ ಇವರು ಇಷ್ಟೆಲ್ಲ 4 ನಂಬರ್ನ ಹೇಟ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ ಅಲ್ವಾ? ತುಂಬ ಸ್ಟ್ರೇಂಜ್ ಅಂತ ಫೀಲ್ ಆಗ್ತಾ ಇಲ್ವಾ? ಸೊ ಓಕೆ, ನಾನು ಇದಕ್ಕೆ ರೀಸನ್ ಏನು ಅಂತ ಹೇಳ್ತೀನಿ. ಪ್ರಾಬ್ಲಮ್ ಏನು ಅಂದರೆ ಅವರ ಲ್ಯಾಂಗ್ವೇಜ್. 4 ನಂಬರ್ನ ಅವರು ಶಿ ಅಂತ ಪ್ರೊನೌನ್ಸ್ ಮಾಡ್ತಾರೆ. ದಿ ರಿಯಲ್ ಪ್ರಾಬ್ಲಮ್ ಈಸ್ ಅವರು ಡೆತ್ತನ್ನು ಸಹ ಶಿ ಅಂತಾನೆ ಪ್ರೊನೌನ್ಸ್ ಮಾಡೋದು. ಸೊ ಅವರು 4 ನಂಬರ್ ಅಂದರೆ ಡೆತ್ ಅಂತ ಫಿಕ್ಸ್ ಆಗೋಗ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಇವಾಗ ಏನಾದರೂ ಯಾವುದಾದ್ರೂ ರೋಗಿ 4 ರೂಮ್ ನಂಬರಲ್ಲಿ ಅಡ್ಮಿಟ್ ಆಗಿದ್ದಾನೆ ಅಂದರೆ ಅವರು ಹುಷಾರಾಗೋದು ಕಡಿಮೆ, ಅಂದರೆ ಹುಷಾರಾಗೋದು ಕಷ್ಟ, ಇಲ್ಲ ಅಂದರೆ ಅವರು ರಿಕವರಿ ಆಗೋದಿಲ್ಲ ಅನ್ನೋ ಥರ ಥಾಟ್ಸ್ ಅವ್ರದ್ದು. ಇನ್ನೊಂದೇನೆಂದರೆ, ಇನ್ನೊಂದು ವಿಚಿತ್ರವಾದ ವಿಷಯ, ಇದೊಂದು ಸ್ವಲ್ಪ ವಿಚಿತ್ರನೇ. ಯಾಕಂದರೆ ಜಪಾನ್ನಲ್ಲಿ ಆಲ್ಮೋಸ್ಟ್ ಜನ ಡೆತ್ ಆಗೋದು ಯಾವುದೇ ಮಂತ್ಸ್ನ 4th ಡೇನಲ್ಲಿ. ಅದಕ್ಕೆ ಅವರು 4th ಡೇ ಮಂತ್ಸ್ನ 4th ಡೇ ದಿನ ಹೊರಗಡೆ ಹೋಗೋದನ್ನು ಸ್ಕಿಪ್ ಮಾಡ್ತಾರೆ. ಇದು ಮೇ ಬಿ ಅವ್ರ ತಲೆಯಲ್ಲಿ ಮುಂಚಿಂದಾನೇ ಥಾಟ್ಸ್, ಈ ಥರದ್ದು ಥಾಟ್ಸ್ ಲೈಕ್ 4 ಅಂದರೆ ಡೆತ್. ಸೊ ಹಾಗಾಗಿ ಇವತ್ತು 4ನೇ ತಾರೀಕು ಆಗಿರೋದ್ರಿಂದ ಸ್ವಲ್ಪ ಪ್ಯಾನಿಕ್ ಆಗೋದು, ಆ ಥರದ್ರಿಂದ ಅವ್ರದ್ದು ಹಾರ್ಟ್ ಅಟ್ಯಾಕ್ ರೇಟ್ಸ್ ಎಲ್ಲ ಹೆಚ್ಚಿಗೆ ಆಗೋದು ಇರ್ಬೋದು. ಸೊ ಬಟ್ ಇದೆಲ್ಲ ಕೇವಲ ಓಲ್ಡ್ ಜನ್ರೇಷನ್ ಪೀಪಲ್ ತನಕ ಮಾತ್ರ ಸೀಮಿತವಾಗಿದೆ. ಇವಾಗ ಮಾಡರ್ನ್ ಜನ್ರೇಷನ್ ಪೀಪಲ್ ಇದನ್ನು ಫಾಲೋ ಮಾಡೋದಿಲ್ಲ, ಜಸ್ಟ್ ಇದನ್ನು ಸೂಪರ್ಸ್ಟಿಷನ್ ಅಂತಾನೆ ಕನ್ಸಿಡರ್ ಮಾಡೋದು. ಮತ್ತು ಈ ಸೂಪರ್ಸ್ಟಿಷನ್ನ ಟೆಟ್ರಾಫೋಬಿಯಾ ಅಂತಾರೆ. ಸೊ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.